ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ಏನಪ್ಪ ವಿಷಯ ಅಂತ ಅಂದರೆ, ಯಾವ್ದು ಕಾಲೇಜ್ ತೋರಿಸ್ತಿದ್ದೀನಿ ಅಂತಿದ್ದೀರಾ? ಬೇರೆ ಯಾವ ಕಾಲೇಜು ಅಲ್ಲ, ನಾನು ಓದಿದಂತಹ ನನ್ನ ಸರ್ಕಾರಿ ಕಲಾ ಮತ್ತು ವಾಣಿಜ್ಯ ಕಾಲೇಜು ಸ್ನಾತಕೋತ್ತರ ಹಾಸನ. ಈ ಕಾಲೇಜ್ಗೆ ಇವತ್ತು ADB ಟೀಮ್ ಅಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು ಬಂದಿದ್ದಾರೆ. ಸೊ ನಮ್ಮ ಕಾಲೇಜಿನ ಅಭಿವೃದ್ಧಿ ಬಗ್ಗೆ ನೋಡ್ಕೊಳ್ಳೋದಕ್ಕೆ, ಮತ್ತು ನೆಕ್ಸ್ಟ್ ಏನು ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆ ಸುಮಾರು ವಿಷಯಗಳನ್ನು ಇಟ್ಕೊಂಡು ಈ ಕಾಲೇಜಿಗೆ ಬಂದಿದ್ದಾರೆ. ಅವರು ಬಂದಿರೋದು ಔಟ್ ಆಫ್ ಕಂಟ್ರೀಸಿಂದ. ಆಲ್ಮೋಸ್ಟು 7 ಕಂಟ್ರೀಸ್ ಇಂದ ಬಂದಿದ್ದಾರೆ ಅಂತ ಅನಿಸುತ್ತೆ, ಕನ್ಫರ್ಮ್ ಗೊತ್ತಿಲ್ಲ. 7 ಕಂಟ್ರೀಸಿಂದ ಬಂದಿರ್ಬೋದು. ಅವ್ರ ವೆಲ್ಕಮಿಗೋಸ್ಕರ ಎಲ್ಲ ತಯಾರಿ ನಡೆದಿದೆ. ಇವಾಗ ಅವ್ರು ಬಂದಿದ್ದಾರೆ. ಇವಾಗ ಅವ್ರನ್ನ ವೆಲ್ಕಮ್ ಮಾಡಿ ಒಳಗಡೆ ಕರ್ಕೊಂಡು ಹೋಗಿ ನಮ್ಮ ಕಾಲೇಜಿನ ಮಿಕ್ಕಿದ್ದು ಅವ್ರು ಮಾಡ್ಕೋತಾರೆ. ನಾವು ಅದನ್ನೆಲ್ಲ ಹೇಳೋದಕ್ಕಾಗಲ್ಲ. ಸೊ ಇಷ್ಟಿದೆ, ಬನ್ನಿ. ಹಾಗೆ ನಮ್ಮ ಕಾಲೇಜಿನ ಈ ಫ್ಲವರ್ ಡೆಕೋರೇಷನ್ ಕೂಡ ನಾನೇ ವಹಿಸ್ಕೊಂಡಿದ್ದೀನಿ. ಇಫ್ ಯು ಎನಿ ಫ್ಲವರ್ ಡೆಕೋರೇಷನ್ ರಿಕ್ವೈರ್ಮೆಂಟ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ಫ್ಲವರ್ ಡೆಕೋರೇಷನ್ ಇತ್ತು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮದು ಪೇಜ್ ಇದೆ, ಕ್ರಿಯೇಟಿವ್ ಫ್ಲವರ್ ಡೆಕೋರೇಷನ್ ಆ್ಯಂಡ್ ಈವೆಂಟ್ಸ್ ಅಂತವ. ಆ ಪೇಜ್ನ ಫಾಲೋ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಕ್ರಿಯೇಟಿವ್ ಕನ್ನಡಿಗ ಅಂತ, ಅದನ್ನು ಕೂಡ ಹಂಗೆ ಫಾಲೋ ಮಾಡಿ. ಇವರು ನಮ್ಮ ಕಾಲೇಜಿನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಕಾಲೇಜಿನ ಮುಖ್ಯ ಪಿಲ್ಲರ್ ಅಂತ ಅನ್ಬೋದು. ಏಕೆಂತಂದರೆ ಈ ಎಲ್ಲ ಕಾಲೇಜಿನ ಉಸ್ತುವಾರಿನ ನೋಡ್ಕೊಳ್ಳುವಂಥವ್ರು ನಮ್ಮ ಸತ್ಯಮೂರ್ತಿ ಸರ್ ಅವರು. ಇವತ್ತು ನಮ್ಮ ADB ಟೀಮ್ ಅಂತ ಏನು ಬಂದಿದ್ದಾರೆ, ಅವ್ರು ಏನಕ್ಕೆ ಬಂದಿದ್ದಾರೆ ಅಂತ ಒಂದು ಚಿಕ್ಕದಾಗಿ ಸ್ವಲ್ಪ ಕೇಳ್ಕೊಬಿಡೋಣ ಅಂತೆ. ಸರ್, ಓವರ್ ಟು ಯು. ಖಂಡಿತವಾಗ್ಲೂ ಹೇಳಿ. ನಮಸ್ಕಾರ. ಈಗ ADB ಟೀಮ್ ಅಂತ ಅಂದರೆ ಅದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. ಆದರೆ ಈಗ ಬಂದಿರೋ ಅಂಥವ್ರು ಎಲ್ಲ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಬಂದ್ಬಿಟ್ಟು ಬ್ಯಾಂಕ್ನವ್ರು ಯಾರೂ ಬಂದಿಲ್ಲ. ಸುಮಾರು 9 ದೇಶಗಳಿಂದ ಬಂದಿದ್ದಾರೆ. ಆ 9 ದೇಶಗಳಿಂದ ಬಂದಿರೋರು ಇಲ್ಲಿನ ಕಾಲೇಜಿನ ಸ್ಥಿತಿಗತಿಗಳು, ಇನ್ಫ್ರಾಸ್ಟ್ರಕ್ಚರು, ಇಲ್ಲಿ ವಿದ್ಯಾರ್ಥಿಗಳ ಎಜುಕೇಷನ್ ಬಗ್ಗೆ, ಎಂಪ್ಲಾಯ್ಮೆಂಟ್ ಬಗ್ಗೆ, ಅವರ ಫ್ಯೂಚರ್ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗಿ ಅವರು ಅಲ್ಲಿ ವರದಿ ಕೊಡ್ತಾರೆ. ವರದಿ ಕೊಟ್ಟ ನಂತರ ವರ್ಷಕ್ಕೆ 2.5 ಕೋಟಿ ಹಂಗೆ ಅವರು ಅನುದಾನ ಕೊಡ್ತಾರೆ ಕಾಲೇಜುಗಳಿಗೆ. 2.5 ಕೋಟಿ ಹಂಗೆ ಅನುದಾನ ಕೊಟ್ಟಾಗ ನಮ್ಮ ಇಲಾಖೆಗೆ ಬಂದು ಆ ಇಲಾಖೆಯಿಂದ ಎಲ್ಲ ಕಾಲೇಜುಗಳನ್ನು ಡಿವೈಡ್ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಕೇವಲ 16 ಕಾಲೇಜುಗಳು ಸೆಲೆಕ್ಟ್ ಆಗಿದೆ. ನಮ್ಮ ಮೈಸೂರು ಡಿವಿಷನಲ್ಲಿ ಮಾರಾಣಿಸ್ ಆರ್ಟ್ಸು ಸೈನ್ಸು, ಮತ್ತು ಹಾಸನಲ್ಲಿ ನಮ್ಮ ಸೈನ್ಸ್ ಕಾಲೇಜು, ನಮ್ಮ ಕಾಲೇಜು ಆರ್ಟ್ಸ್ ಕಾಲೇಜು ಮತ್ತು ಇಂಜಿನಿಯರಿಂಗ್ ಕಾಲೇಜು, ಇಷ್ಟು ಕಾಲೇಜನ್ನು ಸೆಲೆಕ್ಟ್ ಮಾಡಿದ್ದಾರೆ. ಈ 16 ಕಾಲೇಜುಗಳಲ್ಲಿ ಅವರು ವಿಶೇಷವಾಗಿ ಒಂದು ಒಳ್ಳೆ ರಿಸಲ್ಟ್ ಇದೆ, ಒಳ್ಳೆ ವಾತಾವರಣ ಇದೆ, ಒಳ್ಳೆ ಸ್ಟೂಡೆಂಟ್ಸ್ ಚೆನ್ನಾಗಿದ್ದಾರೆ, ಎಲ್ಲ ರೀತಿಯಲ್ಲೂ ಕಾಲೇಜಿನಲ್ಲಿ ಸೌಲಭ್ಯ ಇದೆ ಅಂತ ಈ 16 ಕಾಲೇಜುಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಕಾಲೇಜಿಗೆ ಇವತ್ತು ಇನ್ಸ್ಪೆಕ್ಷನ್ಗೆ ಬಂದಿರೋ ಹೊರದೇಶದಿಂದ ಇವರು ವರದಿ ತೊಗೊಂಡು ಹೋದ ನಂತರ ನೆಕ್ಸ್ಟು ಬ್ಯಾಂಕಿಂದ ಅನುದಾನವನ್ನು ಕೊಟ್ಟು ಸರ್ಕಾರದ ಮುಖಾಂತರ ಬೇರೆ ದೇಶಗಳಿಂದ ನಮಗೆ ಅನುದಾನವನ್ನು ಕೊಡ್ತಾರೆ. ನಮಸ್ಕಾರ. ಥ್ಯಾಂಕ್ ಯು. ಸ್ವಲ್ಪ ನಮ್ಮ ಕಾಲೇಜಿಗೆ ಅಡ್ಮಿಷನ್ಗೆ ಬರಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಅಡ್ಮಿಷನ್ ಸಿಗುತ್ತೆ. ಹಂಗಂತ ಏನಿಲ್ಲ, ನಿಮ್ಮ ಪರ್ಸೆಂಟೇಜ್ ಮೇಲೆ ಡಿಪೆಂಡ್. ಆಯ್ತಾ? ಒಂಚೂರು ರಿಪ್ಲೇಸ್ ಮಾಡೋಣ. ಇವರೆಲ್ಲರೂ ನಮ್ಮ ಕಾಲೇಜಿನ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸು ADB ಟೀಮ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಇವಾಗ ನಿಂತಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ ಮೇನ್ ಎಂಟ್ರೆನ್ಸಿಂದ. ಇಲ್ಲೇ ನಮಸ್ಕಾರ. ಬನ್ನಿ ಮುಂದೆ ನೋಡೋಣ. ಇನ್ನೂ ಸಾಂಸ್ಕೃತಿಕ ತಂಡಗಳು ಸುಮಾರು ಇದೆ ಇಲ್ಲಿ, ಜಾಸ್ತಿ ಇಲ್ಲ ಸಾಂಸ್ಕೃತಿಕ ತಂಡಗಳು ಇಲ್ಲಿ. ಒಂದು 2-3 ಇದೆ. ಈ ಕಡೆ ನೋಡ್ಬೋದು ವೀರಗಾಸೆ, ಆಮೇಲೆ ಪಟ ಕುಣಿತದವರು. ಇನ್ನು ಮುಂದೆ ಹೋಯ್ತು ಅಂತಂದರೆ ಡೊಳ್ಳು ಕುಣಿತ ಫುಲ್ ಟೀಮು. ಇಲ್ಲಿ ಎಂಟೈರ್ ಕಾಲೇಜ್ ಸೋರ್ಸಲ್ಲಿದ್ದಾರೆ. ಇಲ್ಲಿ ನಮ್ಮ ಸರ್ಗಳು ನಿಂತಾರೆ. ಅವರಿಗಾಗಿ ನಮ್ಮ NCC ಟೀಮು ಕೂಡ ವೆಯ್ಟಿಂಗ್ ಮಾಡ್ತವ್ರೆ. ಇಲ್ಲೆಲ್ಲ ಇದೆ ನಮ್ಮ ಕಾಲೇಜಿನ ಮೇನ್ ಎಂಟ್ರೆನ್ಸ್, ನಾವು ಓದಿದ ಕಾಲೇಜಿದು. ನಮ್ಮ ADB ಟೀಮ್ ಇದೆ, ಇಲ್ಲೇ ಇದು ಬರೋದು ಮೇನ್ ಎಂಟ್ರೆನ್ಸ್. ಇಲ್ಲಿ ಬಂದು ಪುಷ್ಪಾರ್ಚನೆ ಮಾಡಿ ಇಲ್ಲಿಂದ ಒಳಗಡೆ ಹೋಗ್ತಾರೆ. ಆಯ್ಕೊಂಡ್ರು.
ಇದು ಮೈನ್ ಎಂಟ್ರೆನ್ಸ್ ಒಳಗಡೆಗೆ. ಯೂಟ್ಯೂಬಲ್ಲಿ ಬರ್ತೀರಾ ಬಿಡ್ರೋ? ಹಾಂ, ನನ್ನ ಚೀಸ್ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡೋಂಗೇನೆ ಹೇಳ್ತೀನಿ. ಇದು ನಮ್ಮ ಟೀಮು, ಇಲ್ಲಿ ಕಲ್ಚರ್ದವರು ಒಂದೊಂದು ಸ್ಟೇಟ್ದು ಕಾಸ್ಟ್ಯೂಮ್ ಹಾಕ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡೋದು ಇಲ್ಲಿಂದ. ಇದೇ ಮೇನ್ ಎಂಟ್ರೆನ್ಸು. ಈ ಕಡೆಯಿಂದನೇ ಬರೋದು ಎಲ್ಲರೂ ಗೆಸ್ಟ್ಗಳು. ನಮ್ಮ ಮನೆ ಕಸ ಓಲ್ಡ್ ಸ್ಟೂಡೆಂಟ್. ಯೂಟ್ಯೂಬಲ್ಲಿ ಬರ್ತೀರಾ ಕಣ್ರೋ ಎಲ್ಲರೂ ನನ್ನ ಪೇಜಲ್ಲಿ ಹಂಗಾದ್ರೆ ಮಾತ್ರ ಓಕೆನಾ? ಹಾಂ, ಎಲ್ಲರೂ ಹಂಗೆ ಕ್ರಿಯೇಟಿವ್ ಕನ್ನಡಿಗ 13 ಅಂತ ಒಂದಿದೆ ಯೂಟ್ಯೂಬ್ ಚಾನಲ್ಲು ನಂದು, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಎಲ್ಲ ನಾಳೆ ಅಪ್ಲೋಡ್ ಮಾಡ್ತೀನಂತೆ. ಆಯ್ಸ್, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡ್ರು ಆಯಿತಾ? ಡನ್, ಓಕೆ, ಆಗ್ಬೋದು. ಮ್ಯಾಮ್, ಇವ್ರು ಬಂದು ಏನು ಇದು ಮಾಡಕ್ಕೆ ಬರ್ತಿರೋದು? ಯೂಟ್ಯೂಬಲ್ಲಿ ಹಾಕ್ತೀನಿ ತಡೀರಿ. ದುಡ್ಡು ಸ್ನೇಹಿತರೆ, ದುಡ್ಡು ಕೊಡ್ತಾರಂತೆ ADB ಅವ್ರು ಬಂದು ನಮ್ಮ ಕಾಲೇಜಿಗೆ, ಅದಕ್ಕೋಸ್ಕರ ಫಂಕ್ಷನ್ ಮಾಡ್ತಿರೋದು. ಖಂಡಿತ ಗೊತ್ತಿಲ್ಲ. ಹಾಂ, ಬ್ಯಾಂಕ್ ಅವರಾ? ಓಕೆ, ಇವಾಗ ಬರ್ತಿರೋದು ಎಷ್ಟು ಕಂಟ್ರಿ ಅವರು ಮ್ಯಾಮ್? ಅದೇ ಬೇರೆ ಕಂಟ್ರಿಯಿಂದ ಬರ್ತಿರೋದು. ಓಕೆ ಓಕೆ. ಇವರು ನಮ್ಮ ಮಾಲತಿ ಮೇಡಮ್ ಅಂತ ನಮ್ಮ ಆರ್ಟ್ಸ್ ಕಾಲೇಜಿಗೆ ಬಂದಿದ್ದಾರೆ. ಮೊದಲು ಏನೇ ಕೇಳಿದ್ರು, ಇವಾಗ ಒಂದು ಸೆಲ್ಫಿ ತಗೊಳ್ಳುವ ಸಮಯ. ಬಿಡಿ ಗುರುಗಳೇ, ಬಂದಾಯಿತು. ಹೋಗಿ ಹೋಗಿ.
ಹೋಗಿ ಹೋಗಿ ಅಲ್ಲೋಗಿ ಮುಂದಕ್ಕೆ ಹೋಗಿ ಹೂವು ಹಾಕಿ. ಹಾಂ ಹಾಂ ಹಾಂ. ಎಲ್ಲ ಬಂದಾಯ್ತು. ಇವಾಗ ವೆಲ್ಕಮ್ ಮಾಡೋದು ಸರಿಯಾಗಿ ಚೆನ್ನಾಗಿ ಮಾಡು ಆಯ್ತಾ? ಚೆನ್ನಾಗಿ ಮಾಡು ಅಂದೆ. ಸ್ನೇಹಿತರು ಜರ್ನಲಿಸ್ಟ್ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಕಾಲೇಜ್ನ ಸವಿ ನೆನಪುಗಳನ್ನು ಸವಿಯೋಣ. ಶತಮಾನದ ಸಂಭ್ರಮ. ಈ ಜಾಗದಲ್ಲೆಲ್ಲ ಕೂತ್ಕೊಂಡು ಎಷ್ಟು ನಾಯಿ ಹೊಡೆದಿವು ಆ ಟೈಮಲ್ಲಿ. ಹೌದಲ್ವಾ? ಖಂಡಿತವಾಗ್ಲೂ. ಮತ್ತೆ ಇನ್ನೇ ಸಮಾಚಾರ ಹೇಳಿ ಬ್ರದರ್. ಏನು ಹೇಳೋಣ ಸರ್? ಹೆಂಗೆ ನಡೀತಿದೆಯಾ ಕಾಲೇಜು? ಚೆನ್ನಾಗಿ ನಡೀತಾ ಇದೆ. ಬೈ ಕಡೆಗೆ ನಮ್ಮದು ಮುಗಿಯಕ್ಕೆ ಬಂತು, ಇನ್ನೇನು ಮಾಡೋದು? ಮುಗಿಯುತ್ತಾ? ಯಾವಾಗ ಮುಗಿಯೋದು? ಇನ್ನೊಂದು ತಿಂಗಳಿದೆ. ಓ ಮುಗೀತು. ನೀವು ಫೈನಲ್ ಇಯರ್ ಅಲ್ಲಿ? ಹೌದು ಮರೆಯಲ್ಲ ಆಗೋದು ನೆನಪುಗಳು. ಹೌದು. ನಾವಿದ್ದ ಬರೀ ಇದೊಂದೇ ಎಂಟ್ರೆನ್ಸ್ ಇದ್ದಿದ್ದು, ಈಗ ಸುಮಾರಾಗಿದೆ. 4 ಎಂಟ್ರೆನ್ಸ್. ಈ ಜಾಗದಲ್ಲಿ ಕೂತ್ಕೊಂಡು ಎಷ್ಟು ಅಳಟೆ ಹೊಡಿತಿದ್ದು ಅವಾಗ. ಅದು ನೆನೆಸ್ಕಿದ್ರೆ ಈಗಲೂ ಒಂಥರ ಏನೋ ಖುಷಿ ಅನಿಸುತ್ತೆ. ಅದೇ ಮತ್ತೆ ನಮ್ಮ ಕಾಲೇಜಲ್ವ ಎಷ್ಟೇ ಆದ್ರೂ ಕಾಲೇಜ್ ಬಿಟ್ಟೋದ್ಮೇಲೆ ಅದ್ರ ಬೆಲೆ ಗೊತ್ತಾಗೋದು ಅಂತಾರಲ್ಲ, ಹಂಗೆ ಅಲ್ವಾ? ಸತ್ಯ. ಕಾಲೇಜ್ ಇದ್ದಾಗ ಅದ್ರ ಬೆಲೆ ಗೊತ್ತೇ ನೋಡ್ರಪ್ಪ, ನಮ್ಮ ಆರ್ಟ್ಸ್ ಕಾಲೇಜಲ್ಲಿ ಓದಿದಂತಹ ಹಳೆಯ ವಿದ್ಯಾರ್ಥಿಗಳು ಹೆಂಗಿದೆ ನೋಡ್ರಪ್ಪ ನಮ್ಮ ಕಾಲೇಜ್. ಇವಾಗ ಫುಲ್ ಅಭಿವೃದ್ಧಿಯಾಗಿದೆ ಕಾಲೇಜು. ನಮ್ದು ಇದೇ ರೂಮು. ನಾವು ಏನು ಎಲ್ಲ ರೂಮಲ್ಲಿ ಕೂತಿದ್ದೀವಿ. ಆಲ್ಮೋಸ್ಟ್ ಎಲ್ಲ ರೂಮಲ್ಲಿ ಎಲ್ಲರೂ ಕೂತಿದ್ವಿ ಬ್ರೋ. ಈಗ ನಮ್ದು ಇದು NSS ರೂಮ್, ನ್ಯಾಷನಲ್ ಸರ್ವಿಸ್. ಬಾದ್ ನೇಮ್ ಬೋಲ್ಡ್ ಹಾಕ್ಲೇಬೇಕು. ಅಯ್ಯೋ ಬಾರ, ಅಲ್ಲೇ ಕಾಣ್ತಿದ್ದಿ ಇಲ್ಲಿಂದನೇ. ಆದ್ರೂ ಹೆಂಗಿದ್ದಿದ್ದು ಕಾಲೇಜ್ ಹೆಂಗೆಂಗೋ ಆಗೋಗಿದೆ. ಬಾ. ಆದರೂ ಅವಾಗಿನ ಲೈಫ್ ಈಗ ಕ್ರೇಜೇ ಇಲ್ಲ ಅದ್ರದ್ದು, ಅಲ್ವಾ? ಆಗ ಓದ್ತಿರ್ಬೇಕಾದ್ರೆ ರೆಸ್ಟ್ರಿಕ್ಷನ್ಸ್ ಕಡಿಮೆ ಇದ್ದು, ಆದರೆ ಓದಿದ್ರೆ ಸ್ವಲ್ಪ ವ್ಯಾಲ್ಯೂ ಇತ್ತು. ಈಗ ಓದಿರ ಬೆಲೆನೇ ಇಲ್ಲ. ಡಿಗ್ರಿ ಅಂದರೆ ಮನನ ಏನು ಮಾಡ್ತಿದ್ಯಾ? ಭರತನಾಟ್ಯ ಸುಮ್ಮನೆ ಕಂಟೆಂಟ್
ಏನು ಕಂಟೆಂಟ್ ಹುಡುಕ್ತಿದ್ದೀವ? ಏನು ಮಾಡೋದಕ್ಕೆ? ರೀಲ್ಸ್ ಮಾಡೋದಕ್ಕಾ? ಸುಮ್ಮನೆ ರೆಡಿ ಆಗಿದ್ದೀವಲ್ಲ ಒಟ್ಟಿಗೆ ಏನು ಮಾಡಿ ಆಹೋ ಹಂಗೆ ಮಲಯಾಳಿಯ ಹಬ್ಬ ಬಂತಲ್ಲೋ. ಮತ್ತೆ ಇನ್ನೇ ಸಮಾಚಾರ? ಏನಿಲ್ಲ ಸರ್. ಏಕೆ ಏನು ಇರ್ಬೇಕು ಹೇಳಿ ಯಾರು ನಿನ್ನೆ ಡ್ಯಾನ್ಸ್ ಮಾಡಾಕಿದೆಯಲ್ಲ ಹೊರಗಡೆ ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ಸರ್ತಿ ಮಾಡೋ ಕ್ಲಾಸಲ್ಲಿ ಇಲ್ಲಿ ಗುಲಾಬಿ ತೋಟ ಇತ್ತು. ಈ ಗುಲಾಬಿ ತೋಟ ಅಲ್ಲ, ಅಲ್ಲ ಗುಲಾಬಿ ತೋಟ ಅಂತಾನೆ ಇತ್ತು. ಬಟ್ ಇವಾಗ ಬೋರ್ಡ್ ಮಾತ್ರ ಇದೆ, ಗುಲಾಬಿನೇ ಇಲ್ಲ. ನೋಡು ಇಲ್ಲ ಗುಲಾಬಿ ತೋಟ ಅಂತ ಮಾತ್ರ ಇದೆ. ಗುಲಾಬಿನೆಲ್ಲ ಕಿತ್ತಿ ಎಸ್ಬಿಟ್ಟವ್ರೆ. ಬಟ್ ದಾಸವಾಳ ತೋಟ ಅಂತ ಇತ್ತು, ದಾಸವಾಳ ತೋಟ ದಾಸವಾಳ ತೋಟ, ಬಟ್ ದಾಸವಾಳ ಕಡಿಮೆ ಇದೆ. ನಾವಿದ್ದಂಗೆ ಎಲ್ಲ ಇಲ್ಲ, ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ನಾವು ಫಸ್ಟಿಗೆ ಕಾಲೇಜ್ ಎಂಟ್ರಿ ಆದಾಗ ನಮಗೆ ಕೊಟ್ಟಿದ್ದ ರೂಮು ಇಲ್ಲೇನೆ, ಈ ಬಿಲ್ಡಿಂಗ್ ಇದೆಯಲ್ಲ ಅದ್ರ ಪಕ್ಕದೇನೆ. ಆದರೂ ನಮ್ಮ ಕಾಲೇಜ್ ಚೇಂಜಸ್ ಆಗಿಬಿಟ್ಟಿದೆಯಪ್ಪ ತುಂಬಾ. ಚೆನ್ನಾಗಿದೆ ಯೂನಿಫಾರ್ಮ್, ಎಲ್ಲದೂ ಚೇಂಜ್ ಮಾಡಿದ್ದಾರೆ. ನಾವಿದ್ದ ಯೂನಿಫಾರ್ಮ್ ಇರಲಿಲ್ಲ. ನಾವು ಬಿಟ್ಟೋದ್ಮೇಲೆ ಯೂನಿಫಾರ್ಮ್ ಸ್ಟಾರ್ಟ್ ಮಾಡಿದ್ದು. ಕಲರ್ ಬಟ್ಟೆನ ಖಂಡಿತ ನಾವು ಕಲರ್ ಬಟನ್ ಹಾಕ್ತಿತ್ತು, ಯೂನಿಫಾರ್ಮ್ ಎಲ್ಲ ಹಾಕ್ತಿತ್ತು ನಾವು. ನಮಗೆ ಯೂನಿಫಾರ್ಮೇ ಇರಲಿಲ್ಲ. ಅದಾದ್ಮೇಲೆ ಕೊನೆಯಲ್ಲಷ್ಟಿಗೆ ಗುರುಗಳೇ, ಮತ್ತೆ ಇನ್ನೇ ಸಮಾಚಾರ? ಚೆನ್ನಾಗಿದ್ದೀರಾ? ಆರಾಮ ಮನೆ ಕಡೆ ಅಲ್ಲವಾ? ಹಾಂ ಖಂಡಿತ. ಇವರಿದಾರಲ್ಲ ನಮ್ಮ ಕಲ್ಚರಲ್ ಟೀಮಲ್ಲಿದ್ದರು ಫಸ್ಟು. ಓಕೆ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸುವಂಥ ಸಮಯ ಬಂತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಾಗದಲ್ಲಿ ಸಿಗೋಣಂತೆ. ಐ ಹೋಪ್ ಎಲ್ಲ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಂಡು, ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್.